ಜಿಬಿಎ ಕಾಮಗಾರಿ ಪ್ರಶ್ನೆ ಮಾಡಿದ್ರೆ ತಪ್ಪು, ಬಾಯಿ ಮುಚ್ಚಿಸೋದಕ್ಕೆ ಆಮಿಷವನ್ನ ಒಡ್ಲಾಗ್ತಾ ಇದೆಯಂತೆ. ಆರ್ಟಿಐ ಅರ್ಜಿ ಸಲ್ಲಿಸಿದಂತ ಕಾರ್ಯಕರ್ತನಿಗೆ ಲಂಚ ಲಂಚ ಲಂಚ. ಜಿಬಿಎ ಕಾಮಗಾರಿ ಪ್ರಶ್ನಿಸಿದ್ರೆ ತಪ್ಪು, ಬಾಯಿ ಮುಚ್ಚಿಸೋದಕ್ಕೆ ಅಂತ ಬಾಯಿ ಮುಚ್ಕೊಂಡು ಇರಬೇಕು ಅನ್ನೋ ಕಾರಣಕ್ಕೆ ಆಮಿಷವನ್ನ ಒಡ್ತಿದಾರಂತೆ. ಲಂಚ ಅರ್ಜಿ ಸಲ್ಲಿಸ್ತಾ ಇದ್ದಂತೆ ಮೊಬೈಲ್ಗೆ ಬರುತ್ತೆ ಜಣ ಜಣ ಕಾಂಚಾಣ. ಮಾಹಿತಿ ಕೇಳಿದ್ರೆ ಹಣ ನೀಡಿ ಬಾಯಿ ಮುಚ್ಚಿಸ್ತಾರೆ ಆಫೀಸರ್ಸ್. ಜಿಬಿಎ ಕಾಮಗಾರಿ ಬಗ್ಗೆ ಮಾಹಿತಿ ಕೇಳಿದಾಗ ಸ್ಫೋಟಕ ಲಂಚದ ವಿಷಯ ಬಯಲಾಗಿದೆ. ಕಾಮಗಾರಿ ಖರ್ಚು ಕೇಳಿದಾಕ್ಷಣ ಖರ್ಚಿಗೆ ಇಟ್ಕೊಳ್ಳಿ ಅಂತ ಗುಸು ಮಾತನಾಡ್ತಾರೆ. ಜೇಬಿಗೆ ಹಣ ಬಂದ್ಬೀಳುತ್ತೆ. ಇಂದು ಸ್ಯಾಂಪಲ್ ಇದು 10,000 ಅಂತೇಳಿ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದಾರಂತೆ. ಸೆಟ್ಲ್ಮೆಂಟ್ ಬೇರೆನೇ ಇದೆ ಅಂತ, ಅಂದ್ರೆ ಅದು ದೊಡ್ಡ ಮಟ್ಟದಲ್ಲಿ. ಫೋನ್ ಪೇ ಮೂಲಕ ಕಲ್ಲೇಶಪ್ಪ ಮತ್ತು ಅಯ್ಯಪ್ಪನಿಂದ 10,000 ಲಂಚ ಕೊಡಲಾಗಿದೆ. ಕಾಮಗಾರಿ ಮಾಹಿತಿ ಕೇಳಬೇಡಿ, ಅದನ್ನ ಮರೆತು ಬಿಡಿ ಅಂತಾರೆ ಕಿಲಾಡಿಗಳು. ಜಿಬಿಎ ಅಧಿಕಾರಿಗಳು ಕಳಿಸಿದ ಹಣವನ್ನ ಮರು ಕಳಿಸಿರುವಂತ ಆರ್ಟಿಐ ಕಾರ್ಯಕರ್ತ. ಉದ್ದೇಶ ಇಟ್ಕೊಳ್ಳಿ ಬರ್ಲಿ ಬರ್ತಾನೆ ನಮ್ಮ ಅಯ್ಯಪ್ಪ ಬರ್ತಾನೆ ಅಷ್ಟೇ, ಇನ್ನೇನಿಲ್ಲ. ಈಗ ಹೇಳೋಣ ಏನ್ ಮಾಡ್ಬೇಕು. ನಿಮ್ದೇನು ಬೇಡ, ನಾನು ಆ ಥರ ಪತ್ರಕರ್ತ ಅಲ್ಲ, ಓಕೆನಾ. ಯೂಶಲಿ ನಿನ್ನ ಭಗತ್ ಸಿಂಗ್ ಅರುಣ್ ಅಂತ ಹೊಡೆದ್ರೆ ಗೊತ್ತಾಗುತ್ತೆ, ಓಕೆನಾ. ನನ್ನ ಆ ಥರದಲ್ಲ. ನಾನು ನಿನ್ನ ಹತ್ರ ಬಂದು ಮಾಹಿತಿ ಕೇಳಿ, ನಾನು ಮಾಹಿತಿ ಮಾತ್ರ ಕೊಡಿ ನನಗೆ, ನಾನು ದುಡ್ಡು ಕೊಡಬೇಡಿ. ನೀವು ಆ ದುಡ್ಡನ್ನ ನೀವೇನು ಕೊಟ್ಟಿದ್ರೆ ನಾನು ರೀಫಂಡ್ ಮಾಡ್ತಾ ಇದ್ದೀನಿ, ಓಕೆನಾ. ಈಗ ಮುಗೀತಲ್ವಾ ಅಷ್ಟೇ. ಈಗ ಮಾಹಿತಿ ಕೊಡೋಣ, ಕೊಟ್ಟು ಕಳಿಸ್ತಾರೆ. ಶೇಖ್ ಅವರೇ ಏನು ಆಫೀಸಲ್ಲಿ ಎಲ್ಲರನ್ನ ಕರೆಸ್ಬಿಟ್ಟು ಕೂತ್ಕೊಂಡು ಮಾಹಿತಿ ಹೆಂಗೆ ರೆಡಿ ಮಾಡ್ಬೇಕು ಅದನ್ನ ಮಾಡಿಬಿಟ್ಟು ಕೊಡಿ. ಉಳಿದಿದ್ದು ಅವರು ಧರ್ಮಕರ್ಮ ಹಾಲಲ್ಲಿ ಹಾಕ್ತಾರೋ, ನೀರಲ್ಲಿ ಹಾಕ್ತಾರೋ, ಅಥವಾ ಟೊಮೊಟೊ ಡ್ರೈನಲ್ಲಿ ಹಾಕ್ತಾರೋ, ಅಥವಾ ತಗೊಂಡೋಗ್ಬಿಟ್ಟು ಮಂಗಳೂರು ಸಮುದ್ರಕ್ಕೆ ಹಾಕ್ತಾರೋ, ಅಲ್ಲ ಹೇಳೋದು. ಈಗ 2 ಥರ ಆಪ್ಷನ್ಸ್ ಇರುತ್ತೆ. ಯಾರು ನಾವು ಅದನ್ನ ಇದು ಮಾಡಕ್ ಹೋಗಲ್ಲ. ಆಮೇಲೆ ನಾನು ಪದೇ ನಿಮ್ಗೆ ಯಾಕೆ ಇಸ್ಕೊಬ್ರಾಗಯ್ಯಪ್ಪ ಅವರು ಇದು ಮಾಡ್ತಿದ್ದಾರೆ. ನಿಮ್ಮ ಏನು ಅಯ್ಯಪ್ಪ ಅವ್ರಿಗೆ ನೀವು ದುಡ್ಡು ಕೊಟ್ಟಿದ್ರಿ, ಯಾರು ನಿಮ್ಮ ಸಾಹೇಬ್ ಹೇಳಿದ್ರು, ಆ ದುಡ್ಡ ಮತ್ತೆ ನಿಮ್ಗೆ ರೀಫಂಡ್ ಮಾಡ್ತೀನಿ. ರೆಕಾರ್ಡ್ ಮಾಡ್ಕೊಂತಿಲ್ಲ ನಿಮ್ದು ಏನ್ರಿ ಹೆಂಗ್ರಿ ರೆಕಾರ್ಡ್ ಮಾಡಕ್ಕಾಗತ್ತೆ? ಮೊಬೈಲ್ ಮೇಲೆ ಕೆಳಗಡೆ ಇಟ್ಟಿದ್ದೀನಿ, ನಾನು ಯಾಕೆ ರೆಕಾರ್ಡ್ ಮಾಡ್ತೀನಿ? ನಾನು ಯಾಕೆ ಈಗ ನಿಮಿಷ ಅವ್ರ ದುಡ್ಡು ಏನಿದೆ ನಿಮ್ದು ವಾಪಸ್ ಕೊಡ್ತೀನಿ. ನಾನು ಕೇಳಿದ್ದು ಮಾಹಿತಿ ಮಾತ್ರ. ನಿಮ್ಮ ಹತ್ರ ದುಡ್ಡು ಕೇಳಿದ್ದೀನಿ ಅವತ್ತು, ಮಾಹಿತಿ ಕೇಳಿದೆ, ಮಾಹಿತಿ ಕೊಡಿದ. ನೀವೇನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ದುಡ್ಡು ಹಾಕಿದ್ರಿ, ಸರಿ ಮಾಡ್ಕೊಂಡು ಹೋಗಿ. ನಾನು ಹೇಳ್ತಾ ಇರೋದು ಉದ್ದೇಶಪೂರ್ವಕವಾಗಿ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಅಲ್ಲಿ ಮಾಡಿದ್ದಲ್ಲ. ಈಗ ಮಾಹಿತಿನ ಅಯ್ಯಪ್ಪ ಎಲ್ಲ ಏಸ್ನ ಕೂರಿಸ್ಬಿಟ್ಟು ಮಾಹಿತಿನ ರೆಡಿ ಮಾಡಿಸಿ ಅವ್ರಿಗೆ ಕಳ್ಸಿಕೊಡಕ್ ವ್ಯವಸ್ಥೆ ಮಾಡಿ. ಆ ಕಡೆ ಹೋಗಿ ಅವ್ರು 10,000 ಕೊಡ್ತಾರೆ, ಇಸ್ಕೊಂಬ. ಸರಿ ಸರಿ ಅಣ್ಣ, ಇನ್ನೇನಾರು ಇದ್ರೆ ಹೇಳ್ತೀನಿ. ಇನ್ನೇನಿಲ್ಲ ಸರ್, ಬಟ್ ಮಾಡಿ ನೀವು ತಪ್ಪು. ನಾನು ತಪ್ಪು ಯಾಕೆ ನಿಮ್ಮನ್ನೇ ಇಸ್ಕೊಳ್ಳಿ, ಅದ್ರಲ್ಲಿ ಏನು ತಪ್ಪು? ನೀವು ಹಾಕಿ ದುಡ್ಡು ಅಲ್ಲೇ ಏನು ತೊಂದರೆ ಇಲ್ಲ. ಅಯ್ಯೋ ಏನು ಈಗ ಅದ್ರಲ್ಲಿ ಏನಿದೆ ಅಣ್ಣ, ಮನ್ಸಿಗೆ ಹಾಕ್ಯಬೇಡ ಅಷ್ಟೇ. ನಮ್ಮಿಂದ ಏನೋ ತಪ್ಪಾಗಿದೆ, ಕ್ಷಮಿಸಿ. ನಾವು ಯಾಕೆ ಹಾಕೋಲ್ಲ ಸರ್? ಮಾಹಿತಿನ ರೆಡಿ ಮಾಡಿ ಕೊಟ್ಬಿಡ್ರಪ್ಪ. ಸರಿ ಶೇಖರ್ ವರ್ಷನ ಪಾಂಡು ಬಂದಿಲ್ಲ ಇವತ್ತು. ಏನು ಇಷ್ಟು ತನಕ ಹೋಗ್ಬಿಟ್ರೆ ಅದಕ್ಕೆ ಹಂಗಂತ ಹೇಳ್ಬಿಟ್ಟು ಇಷ್ಟು ತನಕ ಇದು ಮಾಡ್ಕೊಂಡ್ರೆ ನಾನು ಫೋನ್ ಪೇಲೇ ಕಳಿಸ್ಬೋದಾಯ್ತು, ಮತ್ತೆ ರಿಟರ್ನು. ನಾನು ಮತ್ತೆ ಅವ್ರಿಗೆ ಫೋನ್ ಪೇ ಹಾಕಿದೆ. ಯಾರು ನೀವು? ಅಲ್ಲ, ಅವ್ರು ಯಾರೋ ಸಿಕ್ಕಿದ್ದು ನಮ್ಮ ಒಂದೇತ ಭಾವಿಸ್ಬೇಡಿ ಅಣ್ಣ ಅಷ್ಟೇ. ನೋಡಿ ಸರ್, ಎಷ್ಟಿದೆ ಎಣ್ಸಿ ನೀವೇ. ಜಾಸ್ತಿ ಇದೆ, ಜಾಸ್ತಿ ಇರೋ ನಂದು ಜಾಸ್ತಿ ಇದೆ. ನಾನೇನು ಕೊಡ್ಲಿ? ನಿಮ್ದು ಜಾಸ್ತಿ ಇದೆ ರೀ, ನಂದು ಜಾಸ್ತಿ ಇದೆ. ನೀವು ಕೊಟ್ಟರು ಇಲ್ಲ, ನಾನು ನಿಮ್ದು ಹೆಂಗೆ ದುಡ್ಡು ಕೊಡಿದ್ರೆ ನಂದು ನೀವು ಜಾಸ್ತಿ ವಾಪಸ್ ಕೊಡಿಲ್ಲ. ಎಣಿಸ್ತೀನಿ ತಿರ್ಗಾ. ಆಯ್ತು, ಆ ಕಡೆ ಎಣಿಸ್ಕೊಳ್ಳಿ. ಸರಿ, ನಾನು ಯಾಕೆ ಹಂಗೆ ಕೊಡ್ಲಿ? ಹೇಳ್ತಾನೆ ಸರ್, ಸಣ್ಣ ವಿಚಾರ ಅಲ್ಲ ರೀ. ನನ್ನ ದುಡ್ಡನ್ನ ನೋಡ್ರಿ, ನನ್ನ ದುಡ್ಡನ್ನ ನಾನೇನಿದೆ, ನೀವೇನು ನನ್ನ ದುಡ್ಡು ಕೊಟ್ಟಿದ್ದು ಮಾಹಿತಿ ಕೇಳಿದ್ಕೆ ಆ ದುಡ್ಡನ್ನ ನಾನು ನಿಮಗೆ ವಾಪಸ್ ಕೊಡ್ತೀನಿ. ಬೇರೆಯವ್ರ ಥರ ಅಲ್ಲ ನಾನು ಅಂತ ನೀವು ಎಣಿಸ್ಬಿಟ್ಟು ನನಗೆ ಅದನ್ನ ಎಕ್ಸ್ಟ್ರಾ ಇದೆ ನನಗೆ ವಾಪಸ್ ಕೊಡ್ಬೇಕು. ನೀವು ನನ್ನ ದುಡ್ಡು ಅದು ಅಷ್ಟೇ. ಉದ್ದೇಶ ಇಟ್ಕೊಳ್ಳಿ ಬರ್ಲಿ ಬರ್ತಾನೆ, ನಮ್ಮ ಅಯ್ಯಪ್ಪ ಬರ್ತಾನೆ ಅಷ್ಟೇ, ಇನ್ನೇನಿಲ್ಲ.